ಇದಕ್ಕೆ ಗುತ್ತಿಗೆ ವಿಚಾರದೊಳಗೆ ಮೀಸಲಾತಿ ಇದು ಮಾಡಿತ್ತು. ಈ ವಸತಿ ಯೋಜನೆಯೊಳಗೂ ಬಹುಶಃ ಒಂದು ಜಾಸ್ತಿ ಮಾಡ್ತಿದೆ. ಕಾಂಗ್ರೆಸ್ ಪಾರ್ಟಿ ಒಳಗೆ ಒಂದು ಹೆದರಿಕೆ ಸ್ಟಾರ್ಟ್ ಆಗಿದೆ. ಮುಂದಿನ ಇಲೆಕ್ಷನ್ದಲ್ಲಿ ಯಾವ ಧರ್ಮದವರು ನಮಗೆ ಸಪೋರ್ಟ್ ಮಾಡೋದಿಲ್ಲ, ಮುಸ್ಲಿಂ ಸಮುದಾಯದವ್ರು ಮಾತ್ರ ಸಪೋರ್ಟ್ ಮಾಡ್ತಾರೆ ಅಂತ ಒಂದು ನಂಬಿಕೆ ಮತ್ತು ಯಾರೂ ಇನ್ನು ಅಪ್ಕೊಳ್ಳೋದಿಲ್ಲ. ಅದಕ್ಕೆ ಅದೊಂದರ ವೋಟ್ ಬ್ಯಾಂಕ್ ಗಟ್ಟಿರಲಿ ಅಂಥೇಳಿ ಪ್ರತಿ ಹಂತದಲ್ಲಿ ಅಫೇಸ್ಮೆಂಟ್ ಇರಬೇಕು. ಅದು ಟೂ ಮಚ್ ಅಫೇಸ್ಮೆಂಟ್, ಎಕ್ಸೆಸ್, ಅತಿ ಹೆಚ್ಚು ಈ ಪುಷ್ಟೀಕರಣ ನಡೀತಾ ಇದೆ. ಅದರಿಂದನೇ ಅದು ಅವ್ರಿಗೆ ಮಾರ್ಕ್ ಆಗ್ತದೆ. ಇವತ್ತೇನು ಅಫೇಸ್ಮೆಂಟ್ ಪೊಲಿಟಿಕ್ಸ್ ಮಾಡಾಕತ್ತಾರಲ್ಲ, ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾರ್ಕ್ ಆಗ್ತದೆ ಕಾಂಗ್ರೆಸ್ಸಿಗೆ. ನೆಕ್ಸ್ಟು ಈ ಕರ್ನಾಟಕದಲ್ಲಿ ಅಧಿಕಾರ ಕಳ್ಕೊತಾರೆ ಮತ್ತು ಇಡೀ ದೇಶದಲ್ಲಂತೂ ಅಧಿಕಾರಕ್ಕೆ ಎಂದೂ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಅಫೀಸ್ಮೆಂಟ್ ಪೊಲಿಟಿಕ್ಸ್ ಬಹುಶಃ ಹಿಂದಿನ 34 ವರ್ಷದ ರಾಜಕಾರಣದಲ್ಲಿ ಇಷ್ಟು ಅಫೀಸ್ಮೆಂಟ್ ಪೊಲಿಟಿಕ್ಸ್ನ ಎಂದೂ ನೋಡಿಲ್ಲ. ಆ ರೀತಿ ಟೂ ಮಚ್ ಮಾಡ್ತಾ ಇದ್ದಾರೆ. ಅದು ಅವರ ವಿನಾಶಕ್ಕೆ ಇದು ಗತಿ ಆಗ್ತದೆ. ಅಲ್ಲ, ಅದಕ್ಕೆ ಇದೆಲ್ಲ ಇರೋದು ಅಫೀಸ್ಮೆಂಟ್ ನೋಡಿ. 10 ಇತ್ತು, 15% ಮಾಡಿ ನಾವು ಅಂದರೆ ಈ ರೀತಿಯಾದಂಥ ಒಂದು ಓಲೈಕೆ ರಾಜಕಾರಣ ಇದೆಯಲ್ಲ, ಕೇವಲ ರಾಜಕಾರಣ ಸಲುವಾಗಿ ಏನೋ ಅವರಿಗೆ ಒಳ್ಳೇದು ಮಾಡ್ತೀನಿ, ಅಲ್ಪಸಂಖ್ಯಾತರಿಗೆ ಒಳ್ಳೇದಾಗ್ತದೆ ಅಂತೇನಿಲ್ಲ. ಆದರೆ ಏನಾದ್ರು ಮಾಡಿ ಒಟ್ಟು ವೋಟ್ ಬ್ಯಾಂಕು ರಾಜಕಾರಣ ಚುನಾವಣೆಯಲ್ಲಿ ಆರಿಸಿಬಿಡಬೇಕು ಅನ್ನೋ ಒಂದೇ ಉದ್ದೇಶ. ಮುಸಲ್ಮಾನ ಧರ್ಮದವ್ರಿಗೆ ಏನೋ ಅನುಕೂಲ ಮಾಡಬೇಕು, ಅವ್ರ ಜೀವನ ಗತಿ ಬದಲಿ ಆಗಬೇಕು, ಅವರು ಒಳ್ಳೇದಾಗಬೇಕು ಅನ್ನುವಂಥದ್ದು ವಿಚಾರ ಎಂದೂ ಇಲ್ಲ. ಅದರಿಂದ ಆ ಮುಸಲ್ಮಾನ ಸಮಾಜವ್ರಿಗೂ ಅನ್ಯಾಯ ಮಾಡ್ತಾರೆ ಮತ್ತು ಇದರಿಂದ ಈ ಓಲೈಕೆ ಪೊಲಿಟಿಕ್ಸಿಂದ ಅವ್ರ ಪಕ್ಷವೂ ನಾಶ ಆಗ್ತದೆ. ಗುತ್ತಿಗೆ ವಿಚಾರದೊಳಗೆ ಮೀಸಲಾತಿ ಇದು ಮಾಡಿತ್ತು. ಈ ವಸತಿ ಯೋಜನೆಯೊಳಗೂ ಬಹುಶಃ ಒಂದು ಜಾಸ್ತಿ ಮಾಡ್ತಿದೆ. ಕಾಂಗ್ರೆಸ್ ಪಾರ್ಟಿ ಒಳಗೆ ಒಂದು ಹೆದರಿಕೆ ಸ್ಟಾರ್ಟ್ ಆಗಿದೆ. ಮುಂದಿನ ಇಲೆಕ್ಷನ್ದಲ್ಲಿ ಯಾವ ಧರ್ಮದವರು ನಮಗೆ ಸಪೋರ್ಟ್ ಮಾಡೋದಿಲ್ಲ, ಮುಸ್ಲಿಂ ಸಮುದಾಯದವ್ರು ಮಾತ್ರ ಸಪೋರ್ಟ್ ಮಾಡ್ತಾರೆ ಅಂತ ಒಂದು ನಂಬಿಕೆ ಮತ್ತು ಯಾರೂ ಇನ್ನು ಅಪ್ಕೊಳ್ಳೋದಿಲ್ಲ. ಅದಕ್ಕೆ ಅದೊಂದರ ವೋಟ್ ಬ್ಯಾಂಕ್ ಗಟ್ಟಿರಲಿ ಅಂಥೇಳಿ ಪ್ರತಿ ಹಂತದಲ್ಲಿ ಅಫೇಸ್ಮೆಂಟ್ ಇರಬೇಕು. ಅದು ಟೂ ಮಚ್ ಅಫೇಸ್ಮೆಂಟ್, ಎಕ್ಸೆಸ್, ಅತಿ ಹೆಚ್ಚು ಈ ಪುಷ್ಟೀಕರಣ ನಡೀತಾ ಇದೆ. ಅದರಿಂದನೇ ಅದು ಅವ್ರಿಗೆ ಮಾರ್ಕ್ ಆಗ್ತದೆ. ಇವತ್ತೇನು ಅಫೇಸ್ಮೆಂಟ್ ಪೊಲಿಟಿಕ್ಸ್ ಮಾಡಾಕತ್ತಾರಲ್ಲ, ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾರ್ಕ್ ಆಗ್ತದೆ ಕಾಂಗ್ರೆಸ್ಸಿಗೆ. ನೆಕ್ಸ್ಟು ಈ ಕರ್ನಾಟಕದಲ್ಲಿ ಅಧಿಕಾರ ಕಳ್ಕೊತಾರೆ ಮತ್ತು ಇಡೀ ದೇಶದಲ್ಲಂತೂ ಅಧಿಕಾರಕ್ಕೆ ಎಂದೂ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಅಫೀಸ್ಮೆಂಟ್ ಪೊಲಿಟಿಕ್ಸ್ ಬಹುಶಃ ಹಿಂದಿನ 34 ವರ್ಷದ ರಾಜಕಾರಣದಲ್ಲಿ ಇಷ್ಟು ಅಫೀಸ್ಮೆಂಟ್ ಪೊಲಿಟಿಕ್ಸ್ನ ಎಂದೂ ನೋಡಿಲ್ಲ. ಆ ರೀತಿ ಟೂ ಮಚ್ ಮಾಡ್ತಾ ಇದ್ದಾರೆ. ಅದು ಅವರ ವಿನಾಶಕ್ಕೆ ಇದು ಗತಿ ಆಗ್ತದೆ. ಅಲ್ಲ, ಅದಕ್ಕೆ ಇದೆಲ್ಲ ಇರೋದು ಅಫೀಸ್ಮೆಂಟ್ ನೋಡಿ. 10 ಇತ್ತು, 15% ಮಾಡಿ ನಾವು ಅಂದರೆ ಈ ರೀತಿಯಾದಂಥ ಒಂದು ಓಲೈಕೆ ರಾಜಕಾರಣ ಇದೆಯಲ್ಲ, ಕೇವಲ ರಾಜಕಾರಣ ಸಲುವಾಗಿ ಏನೋ ಅವರಿಗೆ ಒಳ್ಳೇದು ಮಾಡ್ತೀನಿ, ಅಲ್ಪಸಂಖ್ಯಾತರಿಗೆ ಒಳ್ಳೇದಾಗ್ತದೆ ಅಂತೇನಿಲ್ಲ. ಆದರೆ ಏನಾದ್ರು ಮಾಡಿ ಒಟ್ಟು ವೋಟ್ ಬ್ಯಾಂಕು ರಾಜಕಾರಣ ಚುನಾವಣೆಯಲ್ಲಿ ಆರಿಸಿಬಿಡಬೇಕು ಅನ್ನೋ ಒಂದೇ ಉದ್ದೇಶ. ಮುಸಲ್ಮಾನ ಧರ್ಮದವ್ರಿಗೆ ಏನೋ ಅನುಕೂಲ ಮಾಡಬೇಕು, ಅವ್ರ ಜೀವನ ಗತಿ ಬದಲಿ ಆಗಬೇಕು, ಅವರು ಒಳ್ಳೇದಾಗಬೇಕು ಅನ್ನುವಂಥದ್ದು ವಿಚಾರ ಎಂದೂ ಇಲ್ಲ. ಅದರಿಂದ ಆ ಮುಸಲ್ಮಾನ ಸಮಾಜವ್ರಿಗೂ ಅನ್ಯಾಯ ಮಾಡ್ತಾರೆ ಮತ್ತು ಇದರಿಂದ ಈ ಓಲೈಕೆ ಪೊಲಿಟಿಕ್ಸಿಂದ ಅವ್ರ ಪಕ್ಷವೂ ನಾಶ ಆಗ್ತದೆ.